ರೀಸೆಂಟ್ ಆಗಿ ಒಬ್ರು ನಮ್ಮ ರಾಕಿಂಗ್ ಸ್ಟಾರ್ ಬಗ್ಗೆ ಕಂದ ಚಿನ್ನ ಮುದ್ದು ಬಂಗಾರ ಅಂತ ಏನೋ ಮಾತಾಡಿದ್ದಾರೆ. ಅವ್ರ ಫೋಟೋನು ಹಾಕ್ತಿಲ್ಲ, ವಿಡಿಯೋನು ನಾನು ಹಾಕಲ್ಲ. ಅಂಡ್ ಇದರಿಂದ ಒಂದು ಸಕ್ಕದಾಗಿರೋ ಮಾರ್ಕೆಟಿಂಗ್ ಸ್ಟ್ರಾಟಜಿ ಇದೆ. ಅದೇನು ಅಂತ ಹೇಳ್ತೀನಿ ಕೇಳಿ. ಮೊದಲನೇದು, ಇಂಥವ್ರನ್ನ ದಯವಿಟ್ಟು ಇಗ್ನೋರ್ ಮಾಡೋದು ಕಲೀರಿ. ಯಾಕಂದ್ರೆ ಇದರಿಂದ ಎಷ್ಟು ಅವ್ರಿಗೇನು ಪಾಪ್ಯುಲಾರಿಟಿ ಬೇಕಾಗಿಲ್ಲ, ಇವ್ರನ್ನ ಸುಮ್ಮನೆ ನೀವೇ ಪಾಪ್ಯುಲರ್ ಮಾಡ್ದಂಗೆ ಆಗುತ್ತೆ. ಇದರಿಂದ ಇರೋ ಮಾರ್ಕೆಟಿಂಗ್ ಸ್ಟ್ರಾಟಜಿ ಏನು ಗೊತ್ತಾ, ಯಾರೊಬ್ರು ಈ ತರ ಬಂದ್ರು, ಬೆಳೆದಿರೋರ ಬಗ್ಗೆ ಏನೋ ಒಂದು ತಪ್ಪು ಮಾತಾಡಿದ ಮೇಲೆ ಏನ್ ಮಾಡಿದ್ರಿ, ನೀವೆಲ್ಲ ರಿಯಾಕ್ಷನ್ ವಿಡಿಯೋ ಬೈಕ್ಕೊಂಡು ಏನೋ ಮಾಡ್ಕೊಂಡು ಬಿಟ್ರಿ. ಅದಕ್ಕೆ ರಿಯಾಕ್ಷನ್ ಆಗಿ ಇನ್ನೊಂದು ವಿಡಿಯೋ ಅವ್ರು ಸೊ ಅಂತೂ ಇಂತೂ ಫೇಮಸ್ ಆದ್ರೆ ಪಾಪ್ಯುಲಾರಿಟಿ ಸಿಗ್ತಾ. ನೆಗೆಟಿವ್ ಪಾಸಿಟಿವ್ ಮೀಡಿಯಾದಲ್ಲಿ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಪಾಪ್ಯುಲಾರಿಟಿ ಇಸ್ ಇಂಪಾರ್ಟೆಂಟ್. ಸೊ ಆ ಪಾಪ್ಯುಲಾರಿಟಿ ಇಟ್ಕೊಂಡು ಟಿವಿಗಳಲ್ಲಿ ಬರೋ ಸುಮಾರು ರಿಯಾಲಿಟಿ ಶೋಗಳಲ್ಲಿ ಬಂದು ಕೂತ್ಕೊಂತಾರೆ. ಸೊ ಅದರಿಂದ ಅವ್ರು ಇನ್ನೂ ಪಾಪ್ಯುಲರ್ ಆಗ್ತಾರೆ, ಅವ್ರು ಸಂಪಾದನೆ ಮಾಡ್ಕೊಂತಿರ್ತಾರೆ. ಬಿಕಾಸ್ ಅವ್ರಿಗೆ ಇದೆಲ್ಲ ಮ್ಯಾಟ್ರೇ ಆಗಲ್ಲ. ಸೊ ನಾನ್ಯಾಕಪ್ಪ ಇದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂದ್ರೆ ಸಿಂಪಲ್. ನಾಳೆ ಯಾರೋ ಒಬ್ಬ ವ್ಯಕ್ತಿಗೆ ಅನಿಸ್ಬಾರ್ದು, ನಾನು ಯಾವ್ದಾದ್ರು ಬೆಳೆದಿರೋ ವ್ಯಕ್ತಿ ಬಗ್ಗೆ ತಪ್ಪೆ ಹಾಕ್ಬಿಟ್ಟು ಟಿವಿಲೋ ಸೋಷಿಯಲ್ ಮೀಡಿಯಾದಲ್ಲ ಸಕ್ಕ ಫೇಮಸ್ ಆಗ್ಬಿಟ್ಟು ಚೆನ್ನಾಗಿ ಸಂಪಾದನೆ ಮಾಡ್ಕೊಂಡು ಬೆಳೆದ್ಬಿಡೋಣ ಅಂತ ಅನಿಸ್ಬಾರ್ದಲ್ಲ. ಈ ತರ ಆಲ್ರೆಡಿ ನಮ್ಮ ರಾಜ್ಯದಲ್ಲಿ ಸುಮಾರು ಜನ ಆಗ್ಬಿಟ್ಟವ್ರೆ. ಅದ್ರ ಜೊತೆ ಇದು ಆಡ್ ಆಗೋದು ಬೇಡ. ಅದಕ್ಕೋಸ್ಕರ ಬಿಕಾಸ್ ನೆಗೆಟಿವ್ ಗಳನ್ನ ಶೇರ್ ಮಾಡಿದಷ್ಟು ನೆಗೆಟಿವ್ ಜಾಸ್ತಿ ಆಗುತ್ತೆ ಹೊರತು ಪಾಸಿಟಿವ್ ಏನಾಗಲ್ಲ. ಅಂಡ್ ಇನ್ನೊಂದು ಕಾಮಿಡಿ ವಿಷಯ ಏನು ಗೊತ್ತಾ, ಈ ತರ ಯಾರೋ ಒಬ್ರು ಕರ್ನಾಟಕದಲ್ಲಿ ಮಾತಾಡ್ತವ್ರೆ ಅಂತ ಅವ್ರಿಗೆ ಗೊತ್ತೇ ಇರಲ್ಲ. ಬಿಕಾಸ್ ಅವ್ರ ಲೈಫ್ ಬಗ್ಗೆ, ಅವ್ರ ಜೀವನದಲ್ಲಿ ಬೆಳಿಬೇಕಾಗಿರೋದ್ರ ಬಗ್ಗೆ, ಕರ್ನಾಟಕನ ಬೇರೆ ಲೆವೆಲ್ ತಗೊಂಡು ಹೋಗೋದ್ರ ಬಗ್ಗೆ ಅವ್ರು ಬಿಸಿ ಇರ್ತಾರೆ. ಅಂಡ್ ಅವರೆಲ್ಲ ಸ್ಟೇಜಲ್ಲಿ ಹೇಳೋದು ನೀವು ಬೆಳೀರಿ, ನೀವು ಲೈಫಲ್ಲಿ ಏನಾದ್ರು ಸಕ್ಸಸ್ ಆಗಿ ಇಂಥದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಅಂತ. ಸೊ ಜಸ್ಟ್ ಹೋಗೋದ ನೀವರ್ ಲೈಫ್. ಇಂಥ ಮಹಾತಾಯಿಗಳ ವಿಡಿಯೋ ಏನಾದ್ರು ಬಂತ ಜಸ್ಟ್ ಸ್ಕಿಪ್ ಮಾಡ್ಬಿಟ್ಟು ಆರಾಮಾಗಿರಿ. ಆ ಲೈಕ್ ಕಮೆಂಟ್ ಶೇರ್ ಏನು ಮಾಡಕ್ ಹೋಗ್ಬಿಡಿ. ಅವರೇ ಲೈಮ್ ಲೈಟ್ ಸಿಗದೆ ಸುಮ್ಮನೆ ಆಗ್ಬಿಡಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಸೆಕ್ಷನ್ ತಿಳಿಸಿ. ಮತ್ತೆ ಸಿಗೋಣ. ಬಾಯ್.